ಓಂ ನಮಃ ಶಿವಾಯ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಮೊನ್ನೆ ಒಂದು ಕರೆ ಬರುತ್ತೆ ವೀಕ್ಷಕರೇ, ಮತ್ತೆ ವಾಮಾಚಾರದ್ದು ಮಾಟ ಮಂತ್ರದ್ದು. ಏನಪ್ಪಾ ಅಂದ್ರೆ, ಹುಡುಗ ಇಂಜಿನಿಯರಿಂಗ್ ಮಾಡಿದ್ದಾನೆ, ಸಿವಿಲ್ ಇಂಜಿನಿಯರ್ ಆಗಿದ್ದಾನೆ, ಕೆಲ್ಸಕ್ಕೆ ಹೋಗಕ್ ಆಗ್ತಾನೆ ಇಲ್ಲ. ಅದೇ ಅಂತಲ್ಲ, ಇಂಜಿನಿಯರಿಂಗ್ ಕೆಲಸ ಅಂತಾನೆ ಅಲ್ಲ, ಊರ್ ಬಿಟ್ಟು ಕೂಡ ಹೋಗಕ್ ಆಗ್ತಾ ಇಲ್ಲ, ಮನೆ ಬಿಟ್ಟು ಕೂಡ ಹೋಗಕ್ ಆಗ್ತಾ ಇಲ್ಲ. ಅಷ್ಟು ಆತನಿಗೆ ಸುಸ್ತಾಗ್ತದೆ, ಆತನಿಗೆ ಏನು ಮಾಡಕ್ಕೂ ಇಂಟ್ರೆಸ್ಟ್ ಇಲ್ಲ. ಒಂದ್ ರೀತಿ ಇಡೀ ಲೈಫನ್ನೇ, ಇಡೀ ಬದುಕನ್ನೇ ಹಾಳು ಮಾಡಿಬಿಟ್ಟಿದ್ದಾರೆ ಮಾಟ ಮಂತ್ರ ಮಾಡಿಸಿ, ವಾಮಾಚಾರ ಪ್ರಯೋಗಗಳಿಂದ ಆತ್ಮಗಳನ್ನ ಅವನ್ನ ಆವರಿಸ್ಬಿಟ್ಟಿರ್ತಾರೆ. ಆತ್ಮಗಳು ಹೊರಗೆ ಹೋಗ್ಲಿಕ್ಕೂ ಬಿಡಲ್ಲ, ಅಷ್ಟು ಆಲಸ್ಯ, ಅಷ್ಟು ಸುಸ್ತು, ಅಷ್ಟು ಸೋಮಾರಿತನ ಕ್ರಿಯೇಟ್ ಆಗಿದೆ. ನೋಡಿದವ್ರು ನೀನ್ ಯಾಕಪ್ಪ ದುಡಿಯಲ್ಲ ಅನ್ನೋ ರೀತಿ ಬೈತಾ ಇರ್ತಾರೆ. ಇವನಿಗೆ ನೋಡಿದ್ರೆ ಆಗ್ತಾನೆ ಇರಲ್ಲ, ಒಳಗಿಂದ ಕೆಲಸ ಮಾಡ್ಬೇಕಂದ್ರೂ ಆಗ್ತಾ ಇರಲ್ಲ. ಒಂದು ಸಣ್ಣ ಕೆಲಸ, 1 hour ಕೆಲಸ ಕೂಡ ಮಾಡಕ್ ಆಗ್ತಾ ಇರಲ್ಲ. ಆ ಲೆವೆಲ್ ಒಂದ್ ರೀತಿ ಹಾಳು ಮಾಡಿರ್ತಾರೆ. ಸಾಧ್ಯನಾ ಇದು ಅಂದ್ರೆ? ಹೌದು, ಸಾಕಷ್ಟು ಜನರು ಹೀಗಾಗಿದ್ದು ನೋಡಿದ್ದೇನೆ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ಗೆ ಅವನ ಸಹೋದ್ಯೋಗಿಯೇ ಮಾಡಿಬಿಟ್ರು, ಉತ್ತರ ಭಾರತದವರವರು. ಅವನು 1 ತಿಂಗಳು ಕೆಲಸ ಮಾಡಿದ್ದು ಜೀವನದಲ್ಲಿ. ತದನಂತರ ಒಂದ್ ರೀತಿ ಬೇಜಾರಿಗೊಳಪಟ್ಟು, ಮನಸ್ಸಿನಲ್ಲಿ ನೋವಿಗೊಳಪಟ್ಟು ಅವನ ಕೆಲಸನೇ ಬಿಟ್ಬಿಟ್ಟ. ಇವತ್ತಿನವರೆಗೂ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅವನ ಕೈಲಿ. ನೋಡಿ, ಇವತ್ತು ಸಿವಿಲ್ ಇಂಜಿನಿಯರ್ ಒಬ್ಬನು ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ, ಏನು ದುಡಿಯೋದಾಗ್ಲಿ ಬಿಡಿ, ಅವನು ಆರಾಮಿದ್ರೆ ಸಾಕು, ಆ ಲೆವೆಲಿಗೆ ಬಂದ್ಬಿಡ್ತಾರೆ. ಆರೋಗ್ಯವಾಗಿ ನೆಮ್ಮದಿಯಾಗಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ಮನೇಲಿ ಕ್ರಿಯೇಟ್ ಆಗ್ಬಿಡುತ್ತೆ. ನೋಡಿ, ಇದನ್ನೆಲ್ಲ ಮೂಲ ಕಾರಣ ಹುಡುಕಿದಾಗ ನೋಡಿ, ವಾಮಾಚಾರ ಮಾಡಿದ್ದು ನಿಜ, ಮಾಟ ಮಂತ್ರ ಮಾಡಿದ್ದು ನಿಜ, ಶತ್ರುಗಳು ಕಾಡ್ತಾ ಇರೋದು ನಿಜ. ಆದ್ರೆ ಅದಕ್ಕೆ ಮೂಲ ದೋಷ ಬಂದ್ಬಿಟ್ಟು ನಾಗದೋಷ ಇತ್ತು. ನೋಡಿ, ಎಲ್ಲಾದ್ರೂ ದೇವಾಲಯಗಳಲ್ಲಿ ಅಪಚಾರ ಆಗಿದ್ರು ಕೂಡ, ಏನಾದ್ರೂ ನೀವು ಶೋಧನೆ ಮಾಡಕ್ ಹೋಗಿದ್ರೆ, ಏನಾದ್ರೂ ತಪ್ಪಾಗಿದ್ರೆ ನಿಮ್ ಕಡೆಯಿಂದ, ಆವಾಗ್ಲೂ ಕೂಡ ನಿಮ್ಗೆ ಈ ಮಾಟ ಮಂತ್ರ ಎಫೆಕ್ಟ್ ಆಗುತ್ತೆ. ನಾಗದೋಷ, ಕಾಳ ಸರ್ಪ ದೋಷ ಬರುತ್ತೆ. ಆ ಕಾಳ ಸರ್ಪ ದೋಷದ ಕಾರಣಕ್ಕಾಗಿ ನಿಮಗೆ ಮಾಟ ಮಂತ್ರ ಆಗುತ್ತೆ. ಈ ಹುಡುಗನ ವಿಷಯದಲ್ಲಿ ನಾಗದೋಷ ಇತ್ತು, ಅದನ್ನು ಕ್ಲಿಯರ್ ಮಾಡ್ಕೊಂಡಿಲ್ಲ ಆ ಹುಡುಗ. ಹಾಗಾಗಿ ಈ ಮಾಟ ಮಂತ್ರ ಆಯ್ತು. ಈಗ ನೋಡಿ, ನಾಗದೋಷ ನಿವಾರಣೆಗಾಗಿ ಪದೇ ಪದೇ ಪೂಜೆಗಳನ್ನು ಮಾಡಿಸ್ಬೇಕಾಗುತ್ತೆ. ಒಮ್ಮೆ ಪೂಜೆ ಮಾಡಿಸಿದ್ರಾಗಲ್ಲ, ವರ್ಷಕ್ಕೊಮ್ಮೆ ಮಾಡಿಸ್ತಾನೇ ಇರ್ಬೇಕಾಗ್ತದೆ. ಹಾಗೆಯೇ ಈ ದೋಷಗಳ ನಿವಾರಣೆಗೆ, ಕರ್ಮ ನಿವಾರಣೆಗೆ ಶಿವಲಿಂಗಕ್ಕೆ ಶತರುದ್ರಾಭಿಷೇಕ ಮಾಡಿಸ್ಬೇಕಾಗ್ತದೆ. ನಿಮ್ಮೂರಿನಲ್ಲಿ ಯಾವುದಾದ್ರೂ ಈಶ್ವರ ದೇವಸ್ಥಾನದಲ್ಲಿ ಶಾಸ್ತ್ರಿಗಳ ಮುಖೇನ ಮಾಡಿಸ್ತಕ್ಕದ್ದು. ಇಲ್ಲಪ್ಪ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ, ನಾವೇ ಹಿಂದಿನ ವಿಡಿಯೋಗಳಲ್ಲಿ ಬಿಟ್ಟಿದ್ದೇನೆ ಶಿವ ಪೂಜೆ ಹೇಗೆ ಮಾಡ್ಬೇಕಂತ. ನೀವೇ ಒಂದು ಶಿವಾಲಯದಲ್ಲಿ, ಯಾವುದಾದ್ರೂ ಶಿವಾಲಯದಲ್ಲಿ ಅರ್ಚಕರು ಬಿಟ್ರೆ ನಿಮ್ಗೆ ಪೂಜೆ ಮಾಡ್ಲಿಕ್ಕೆ, ನೀವೇ ಪೂಜೆಯನ್ನ ಮಾಡಬಹುದು. ಹೇಗೆ, ಯಾವ ರೀತಿ ಶತರುದ್ರಾಭಿಷೇಕವನ್ನ ಶಾಸ್ತ್ರಿಗಳು ಮಾಡ್ತಾರೋ ಹಾಗೆ ಮಾಡೋದು ಬೇಡ. ಒಬ್ಬ ನಾರ್ಮಲ್ ವ್ಯಕ್ತಿ ಪೂಜೆಯನ್ನು ಸಲ್ಲಿಸಿದರೆ ಭಗವಂತ ಸ್ವೀಕರಿಸ್ತಾನೆ. ಆ ರೀತಿ ಸುಮ್ಮನೆ 11 ದಿನಗಳ ಕಾಲ ಈಶ್ವರನ ಪೂಜೆಯನ್ನು ಮಾಡಿ ನಿಮಗೆ ಕರ್ಮ ಕಳೆಯುತ್ತೆ. ಈ ಮಾಟ ಮಂತ್ರದಿಂದ ಹೊರಗೆ ಬರಕ್ಕೆ ದಾರಿ ಆಗುತ್ತೆ. ನೋಡಿ, ಯಾವುದಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ. ಅದೇನೇ ಮಾಟ ಮಂತ್ರ ಆಗಿರ್ಲಿ, ಚೌಡಿ ಪ್ರಯೋಗಗಳೇ ಆಗಿರ್ಲಿ, ಭಾನಾಮತಿಗಳೇ ಆಗಿರ್ಲಿ, ಯಾಕೆ ಯೋಚನೆ ಮಾಡ್ತೀರಾ? ನಿಮ್ಮ ಕರ್ಮ ನೀವು ಮೊದಲು ಕಳ್ಕೊಳ್ಳಿ. ಹೀಗೆ ಕಳ್ಕೊಂಡಾಗ ನಿಮಗೆ ದಾರಿ ತಂತಾನೇ ಸಿಗುತ್ತೆ. ಕರ್ಮ ಕಳೆಯದಲೆ ನೀವು 1000 ಶಾಸ್ತ್ರಿಗಳ ಹತ್ರ ಹೋಗ್ರಿ, 1000 ಹೋಮ ಹವನಗಳನ್ನ ಮಾಡಿಸಿ, ನಿಮಗೆ ಯಾವುದೇ ಉಪಯೋಗ ಆಗೋದಿಲ್ಲ. ಯಾವುದೇ ಉಪಯೋಗ ಸಾಧ್ಯವೇ ಇಲ್ಲ. ಬಟ್ ನಾವು ಹೇಳಿದ ಕೆಲಸ ಮಾಡಿ, ಮನೆಯಲ್ಲೇ ಮಾಡಿ, ಖರ್ಚೇ ಆಗೋಲ್ಲ, ನಿಮಗೆ ಉಪಯೋಗ ಆಗ್ತದೆ. ನಿಮ್ಮ ದೇಹಕ್ಕೆ ಶಕ್ತಿ ಬರ್ತದೆ, ನಿಮ್ಮ ದೇಹದಲ್ಲಿ ಚೈತನ್ಯ ಬರ್ತದೆ. ಶಿವ ಈಸ್ ದ ಅಲ್ಟಿಮೇಟ್.
ನಾರಾಯಣ ಇಸ್ ದ ಅಲ್ಟಿಮೇಟ್, ಆದಿಶಕ್ತಿ ಅಲ್ಟಿಮೇಟ್. ನೀವು ಯಾವ ದೇವರನ್ನು ಪೂಜೆ ಮಾಡ್ತೀರೋ ಅದೇ ಮಂತ್ರಗಳನ್ನು ಹೇಳ್ಕೊಡ್ತೇನೆ. ಅದ್ರ ಮೂಲಕ ನಿಮಗೆ ಶಕ್ತಿಯನ್ನು ಕೊಡ್ತೇನೆ. ಇನ್ನೇನಾದ್ರೂ ನಿಮಗೆ ಸಲಹೆ ಬೇಕು ಅಂದ್ರೆ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ನ ನಂಬರ್ ನಾವು ಬಿಟ್ಟಿದ್ದೇವೆ. ನೀವು ಸಲಹೆಗಾಗಿ ಕರೆ ಮಾಡಿ, ನಾವು ನಿಮಗೆ ಸಲಹೆ ನೀಡುತ್ತೇವೆ. ಮಂತ್ರಗಳ ಮುಖೇನ ಮತ್ತು ಮಂದಿರಗಳ ದರ್ಶನ ಮುಖೇನ ಯಾವ ರೀತಿ ಶಕ್ತಿ ಪಡ್ಕೊಂಡು ಇಡೀ ನಿಮ್ಮನ್ನೂ ರಕ್ಷಣೆ ಮಾಡ್ಕೊಳೋದಲ್ಲದೆ ಇಡೀ ನಿಮ್ಮ ಕುಟುಂಬದ ರಕ್ಷಣೆಯನ್ನೂ ಮಾಡ್ಬೋದು. ನಿಮ್ಮ ಮನೆತನದ ಉದ್ಧಾರವನ್ನು ಕೂಡ ನೀವೇ ಮಾಡಿಕೊಳ್ಳಬಹುದು. ಒಬ್ಬರಾದ್ರೂ ಎದ್ದೇಳಬೇಕು, ಎದ್ದು ಶಕ್ತಿಯನ್ನ ತಗೋಬೇಕು. ಶುಭವಾಗಲಿ.